ನಮ್ಮ ಲೈಫಲ್ಲಿ ಎಷ್ಟು ಸಕ್ಸಸ್ಫುಲ್ ಆಗಿದ್ದೀವಿ ಅನ್ನೋದಕ್ಕೆ ಚಿಕ್ಕ ವಯಸ್ಸಿಂದ ಸ್ಕೂಲ್ ಎಜುಕೇಷನ್ ಕೊಡ್ತಾರೆ. ನಂತರ ಡಿಗ್ರಿ ಮಾಡ್ತೀವಿ. ಇದನ್ನೆಲ್ಲ ಇಕ್ಕಿ ನಾವು ಲೈಫಲ್ಲಿ ಎಷ್ಟು ದೊಡ್ಡ ವ್ಯಕ್ತಿಗಳಾಗ್ತೀವಿ, ಎಷ್ಟು ವಿಷಯಗಳನ್ನ ನಾವು ಲೈಫಲ್ಲಿ ಕಲಿಯೋಕ್ಕಾಗುತ್ತೆ ಅನ್ನೋ ವಿಷಯಗಳೆಲ್ಲ ಒಂದು ಕಡೆ ಇರ್ಬೋದು. ಆದರೆ ಇಲ್ಲೊಬ್ಬ ಆಥರ್ ಏನು ಹೇಳ್ತಿದ್ದಾರೆ ಅಂದರೆ 20% ಮಾತ್ರನೇ ಇವೆಲ್ಲ ನಮ್ಮ ಲೈಫಲ್ಲಿ ಒಂದು ರೋಲ್ನ ಪ್ಲೇ ಮಾಡುತ್ತಂತೆ ನಮ್ಮ ಸಕ್ಸಸ್ಗೆ. ಇದನ್ನು ಮೀರಿ 80% ಮುಖ್ಯವಾದ ವಿಷಯ ಬೇರೆ ಒಂದಿದೆ. ಅದೇನು ಅಂದರೆ ಎಮೋಷ್ನಲ್ ಇಂಟೆಲಿಜೆನ್ಸ್. ಅಂದರೆ ಎಷ್ಟರ ಮಟ್ಟಿಗೆ ನಮ್ಮ ಎಮೋಷನ್ಸ್ನ ನಾವು ಅರ್ಥ ಮಾಡ್ಕೊಳ್ತೀವಿ, ಅದರಿಂದ ನಮ್ಮ ಲೈಫ್ ಹೇಗೆ ಬೆಟರ್ ಆಗುತ್ತೆ ಅನ್ನೋದೇ. ಸೊ ಈ ಎಮೋಷ್ನಲ್ ಇಂಟೆಲಿಜೆನ್ಸ್ ಅಂದರೆ ಮೊದಲನೇದು ಸೆಲ್ಫ್ ಅವೇರ್ನೆಸ್. ಅಂದರೆ ನಾವು ಯಾವ ಎಮೋಷನ್ನ ಗೋತ್ರು ಮಾಡ್ತೀವಿ, ಇವಾಗ ನಮಗೆ ಹೇಗೆ ಫೀಲ್ ಆಗ್ತಿದೆ, ಖುಷಿಯಾಗಿದ್ದೀನಾ ಇಲ್ಲ ಸ್ಯಾಡ್ ಆಗಿದ್ದೀನಾ, ಇಲ್ಲ ಕೋಪ ಪಡುವಾಗ ನಾನು ಕೋಪದಲ್ಲಿದ್ದೀನಿ ಅನ್ನೋದು ನನಗೆ ಗೊತ್ತಾಗ್ತಿದೆಯಾ. ಇಂತಹ ಅವೇರ್ನೆಸ್ ಒಬ್ಬ ಮನುಷ್ಯನಿಗೆ ಹೆಚ್ಚಾಗಿದೆ ಅಂದರೆ ಅವ್ರಿಗೆ ಈ ಎಮೋಷನ್ನ ಬೆಟರಾಗಿ ಕಂಟ್ರೋಲ್ ಮಾಡೋಕ್ಕಾಗೋ ಅಂತ ಮೊದಲನೇ ವಿಷಯವಾಗಿ ಇದ್ದಿರುತ್ತೆ ಅಂತ ಹೇಳ್ತಿದ್ದಾರೆ. ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಶ್ನೆ. ನೀವು ಲಾಸ್ಟ್ ಟೈಮ್ ಯಾವ ಸಿಚುವೇಷನಲ್ಲಿ ಇದ್ದಾಗ ನಿಮ್ಮ ಎಮೋಷನ್ ನಿಮ್ಮ ಮೇಲೆ ಕಂಟ್ರೋಲ್ ತಗೊಂಡಿತ್ತು? ಕೋಪ ಆಗಿದ್ದರೆ ಕೋಪ ಅಂತ ಕಮೆಂಟ್ ಮಾಡಿ, ಭಯ ಆಗಿದ್ದರೆ ಫಿಯರ್ ಆರ್ ಭಯ ಅಂತ ಕಮೆಂಟ್ ಮಾಡಿ, ಹರ್ಟ್ ಆಗಿದ್ದರೆ ಹರ್ಟ್ ಅಂತ ಕಮೆಂಟ್ ಮಾಡಿ. ನಂತರ ಮ್ಯಾನೇಜಿಂಗ್ ಎಮೋಷನ್ಸ್ ಅಂದರೆ ಕೋಪ ಬರ್ತಿದೆ ನನಗೆ, ನಾನು ಕೋಪ ಪಡ್ತಿದ್ದೀನಿ ಅಂತ ಗೊತ್ತಾಗ್ತಿದೆ, ಅದನ್ನು ಎಷ್ಟರ ಮಟ್ಟಿಗೆ ನನಗೆ ಕಂಟ್ರೋಲ್ ಮಾಡೋಕ್ಕಾಗುತ್ತೆ. ಇಲ್ಲ ಒಂದು ದುಃಖಕರವಾದ ಸ್ಟೇಜಲ್ಲಿದ್ದೀನಿ, ಆ ಸ್ಯಾಡ್ನೆಸ್ಸಿಂದ ಬೇರೆ ಒಂದು ಎಮೋಷನ್ಗೆ ಹೇಗೆ ಬದಲಾಗೋಕ್ಕಾಗುತ್ತೆ. ಈ ರೀತಿ ತುಂಬ ಎಮೋಷನ್ಸ್ ಇದೆ. ಸೊ ಒಂದೊಂದು ಎಮೋಷನ್ಸ್ನ ಅವೇರ್ನೆಸ್ ಆ್ಯಂಡ್ ಅದನ್ನು ನಾವು ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ಒಂದು. ನಂತರ ಮೋಟಿವೇಟಿಂಗ್ ಒನ್ ಸೆಲ್ಫ್. ಲೈಫಲ್ಲಿ ನೆಕ್ಸ್ಟ್ ಅಂತ ಏನಾದರೂ ಅಡೆತಡೆಗಳು ಪ್ರಾಬ್ಲಮ್ಸ್ ಬರ್ತಾನೆ ಇರುತ್ತೆ. ತುಂಬ ಜನರಿಗೆ ನಾವೆಲ್ಲ ಗೋತ್ರು ಮಾಡಿರೋ ಲಾಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಜಾಬ್ ಇಲ್ಲದೆ ಇರೋದಾಗಿರ್ಬೋದು, ಇಲ್ಲ ಲವ್ ರಿಲೇಷನ್ಶಿಪ್ ಫೈಲ್ಯೂರ್ ಆಗಿರ್ಬೋದು, ಇಲ್ಲ ನಮ್ಮ ಲವ್ಡ್ ಒನ್ಸ್ ಮರಣಿಸಿರೋದಾಗಿರ್ಬೋದು, ಹೆಲ್ತ್ ಪ್ರಾಬ್ಲಮ್ಸ್, ಈ ರೀತಿ ಯಾವ ಒಂದು ವಿಷಯವಾಗಿದ್ದರೂ ಇದು ಎಲ್ರಿಗೂ ನಡೆಯೋ ವಿಷಯನೇ. ಸೊ ಅದನ್ನೆಲ್ಲ ಮೀರಿ ಅದರಿಂದ ಮೋಟಿವೇಟ್ ಆಗಿ ಎಷ್ಟು ಜನಕ್ಕೆ ಆಚೆ ಬರೋಕ್ಕಾಗುತ್ತೆ, ಎಷ್ಟು ಬೇಗ ಅದನ್ನು ಮಾಡೋಕ್ಕಾಗುತ್ತೆ, ಎಷ್ಟು ಕ್ವಾಲಿಟಿಯಾಗಿ ಅದನ್ನು ಮಾಡೋಕ್ಕಾಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಅನ್ನೋದ್ರಿಂದ ಮೋಟಿವೇಟಿಂಗ್ ಒನ್ ಸೆಲ್ಫ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತೆ. ಒನ್ಸ್ ನಮ್ಮ ಎಮೋಷನ್ಸ್ನ ನಮಗೆ ಬೆಟರಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಿದೆ ಅಂದರೆ ಈ ಸಿಚುವೇಷನಲ್ಲಿ ನಾನು ಹೀಗೆ ಫೀಲ್ ಆದೆ, ಹೀಗೆ ನಾನು ಒಬ್ಬರು ಟ್ರೀಟ್ ಮಾಡಿದಾಗ ಅದು ನನಗೆ ಈ ರೀತಿ ಫೀಲ್ ಆಯಿತು ಅಂತ ನನಗೆ ಬೆಟರಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಿದೆ ಅನ್ನೋವಾಗ ಇನ್ನೊಬ್ಬರು ಅದನ್ನು ಗೋತ್ರು ಮಾಡುವಾಗ ಬೆಟರಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗುತ್ತೆ ಅಂತೆ. ಎಂಪತಿ ಅನ್ನೋದು ಅಷ್ಟೊಂದು ಮುಖ್ಯವಾದ ವಿಷಯ. ಎಮೋಷ್ನಲ್ ಇಂಟೆಲಿಜೆನ್ಸಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ವಿಷಯವಾಗಿ ಹೇಳಿದ್ದಾರೆ. ಅದಕ್ಕೆ ಮುಂಚೆ ನಾವು ನಮ್ಮ ಎಮೋಷನ್ಸ್ನ ಬೆಟರಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಆದ್ರೇ ಇನ್ನೊಬ್ಬರ ಎಮೋಷನ್ಸ್ನ ಬೆಟರಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗುತ್ತಂತೆ. ನಂತರ ಹ್ಯಾಂಡ್ಲಿಂಗ್ ರಿಲೇಷನ್ಶಿಪ್ಸ್ ಅಂದರೆ ಇನ್ನೊಬ್ಬರ ಎಮೋಷನ್ಸ್ನ ಹ್ಯಾಂಡಲ್ ಮಾಡೋದು. ಎಂಪತಿ ಅನ್ನೋದು ಒಬ್ಬರ ಎಮೋಷನ್ನ ಅರ್ಥ ಮಾಡ್ಕೊಳ್ಳೋದು, ಅವರ ಸಿಚುಯೇಷನಿಂದ ನಾವು ಒಂದು ವಿಷಯವನ್ನು ಥಿಂಕ್ ಮಾಡೋದು. ಬಟ್ ಅದನ್ನು ಮೀರಿ ಹ್ಯಾಂಡ್ಲಿಂಗ್ ಎಮೋಷನ್ಸ್ ಅನ್ನೋದು ಇನ್ನೊಬ್ಬರ ಎಮೋಷನ್ನ ಹ್ಯಾಂಡಲ್ ಮಾಡೋದು ಅನ್ನೋದು. ಫಾರ್ ಎಕ್ಸಾಂಪಲ್ ಒಂದು ಗ್ರೂಪ್ ಇದೆ, ಅದರಲ್ಲಿ ಸ್ಪೀಕರ್ ಒಂದು ಒಳ್ಳೆ ವಿಷಯನ ಮಾತಾಡ್ತಿದ್ದಾರೆ, ಮೇ ಬಿ ಪೊಲಿಟಿಷಿಯನ್ ಆಗಿರ್ಬೋದು, ನೀವೆಲ್ಲ ಇದಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ಕೇಳಿದರೆ ಒಳಗೆ ಒಂದು ಎಮೋಷನ್ ಬರ್ತಿದೆಯಾ. ಸೊ ಆ ಕಂಪ್ಲೀಟ್ ಗ್ರೂಪ್ಗೆ ಈ ಎಮೋಷನ್ ಬರ್ತಿದೆ ಅನ್ನೋವಾಗ ಇವರು ಅವರಲ್ಲಿರೋ ಎಮೋಷನ್ನ ಆ ವೋಲ್ ಕ್ರೌಡ್ಗೆ ಹೇಳ್ತಾರೆ. ಸೊ ಆ ರೀತಿ ಇನ್ನೊಬ್ಬರ ಹತ್ರ ಎಮೋಷನ್ನ ಕಂಟ್ರೋಲ್ ಮಾಡೋಕ್ಕಾಗುತ್ತೆ. ಅಂದರೆ ಅವರ ಎಮೋಷನ್ಸ್ನ ನಮ್ಮಿಂದ ಬೆಟರಾಗಿ ಹ್ಯಾಂಡಲ್ ಮಾಡೋಕ್ಕಾಗುತ್ತೆ ಅನ್ನೋದೇ ಹ್ಯಾಂಡ್ಲಿಂಗ್ ರಿಲೇಷನ್ಶಿಪ್ಸ್ ಅನ್ನೋ ವಿಷಯ. ಈ 5 ವಿಷಯಗಳು ಸಹ ಎಮೋಷ್ನಲ್ ಇಂಟೆಲಿಜೆನ್ಸ್ನ ಮೇನ್ ಕಾನ್ಸೆಪ್ಟ್ ಅಂತ ಹೇಳ್ತಿದ್ದಾರೆ. ಈ 5 ವಿಷಯಗಳಲ್ಲಿ ಒಬ್ಬ ವ್ಯಕ್ತಿ ಸ್ಟ್ರಾಂಗ್ ಆಗಿದ್ದಾರೆ ಅಂದರೆ ಖಂಡಿತ ಅವರು ಸಕ್ಸಸ್ಫುಲ್ ಆಗಿರೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಇನ್ನೊಂದು, ನಮ್ಮನ್ನ ಒಬ್ಬರು ಬೆಟರಾಗಿ ಅರ್ಥ ಮಾಡ್ಕೊಳ್ತಾರೆ, ನಮಗೆ ಯಾವಾಗಲೂ ಅವ್ರ ಜೊತೆ ಒಂದು ಕಂಫರ್ಟ್ನೆಸ್ ಆ್ಯಂಡ್ ವಾರ್ಮ್ತ್ ಇದೆ ಅನ್ನೋವಾಗ ಅವ್ರಿಗೆ ಬುದ್ಧಿ ಇದೆಯೋ ಇಲ್ವೋ, ಅವ್ರಿಗೆ ನಾಲೆಡ್ಜ್ ಇದೆಯೋ ಇಲ್ವೋ, ಆದರೆ ಅವ್ರಿಗೆ ಒಂದು ಬೆಟರಾದ ಕಂಪ್ಯಾನಿಯನ್ಶಿಪ್ನ ನಮಗೆ ಕೊಡೋಕ್ಕಾಗುತ್ತೆ ಅನ್ನೋ ಒಂದು ಹೋಪ್ ಇರುತ್ತಲ್ಲ, ಅದೇ ಎಮೋಷ್ನಲ್ ಇಂಟೆಲಿಜೆನ್ಸ್ನ ಒಂದು ಮೇನ್ ವಿಷಯ. ನಮಗೆ ಉಂಟಾಗೋ ಪ್ರತಿಯೊಂದು ಎಮೋಷನ್ಸ್ನು ಹಲವು ಮಿಲಿಯನ್ ಇಯರ್ಸಿಂದ ಸರ್ವೈವಲ್ಗೋಸ್ಕರ ಉಂಟಾದ ಎಮೋಷನ್ಸೇ. ಸೊ ಆ ಎಮೋಷನ್ಸ್ ಎಲ್ಲ ಯಾರು ಯಾಕೆ ಬರ್ತಾರೆ ಅನ್ನೋದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ನಾವು ತುಂಬ ಸರಿ ಥಿಂಕ್ ಮಾಡಿರ್ತೀವಲ್ಲ, ಕೋಪದಲ್ಲಿ ಹಿಂಗೆಲ್ಲ ಹೇಳ್ಬಿಟ್ನಲ್ಲ, ಹೇಳಬಾರ್ದಿತ್ತು,
ಛ ಕೋಪ ಬಂದಾಗ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತೆಲ್ಲ ಥಿಂಕ್ ಮಾಡ್ತೀವಲ್ಲ. ಯಾಕೆ ಈ ರೀತಿ? ಇಷ್ಟೆಲ್ಲ ಓದಿದ್ದೀವಿ, ಎಷ್ಟೆಲ್ಲ ವಿಷಯಗಳು ಗೊತ್ತಿದೆ, ಇದ್ರೂ ಯಾಕೆ ನಮಗೆ ಇದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಂತ ಥಿಂಕ್ ಮಾಡಿದ್ರೆ ಆ್ಯಕ್ಚುಲಿ ನಾವು ನಮ್ಮ ಎಮೋಷನ್ಸ್ನ ತುಂಬ ಕಮ್ಮಿಯಾಗಿಯೇ ಕಂಟ್ರೋಲ್ ಮಾಡೋಕ್ಕಾಗುತ್ತಂತೆ. ಸಮ್ಟೈಮ್ಸ್ ಅದನ್ನು ಕಂಟ್ರೋಲೇ ಮಾಡೋಕ್ಕಾಗಲ್ವಂತೆ. ಹಾಗಾದರೆ ಅದು ಯಾರು? ಯಾಕೆ ಈ ಎಮೋಷನ್ಸ್ ಈ ರೀತಿ ಇದೆ ಅಂದರೆ, ಹಲವು ಮಿಲಿಯನ್ ಇಯರ್ಸ್ಗೆ ಮುಂಚೆ ನಮಗೆ ಬ್ರೈನ್ ಎಲ್ಲ ಡೆವಲಪ್ ಆಗೋವಾಗ ಬ್ರೈನ್ ಸ್ಟೆಮ್ಮೇ ಮೊದಲು ಡೆವಲಪ್ ಆಗಿದೆ. ಇದು ಎಲ್ಲ ಸ್ಪೆಸಿಸಲ್ಲೂ ಕಾಮನ್ ಆಗಿದೆ. ಸೊ ಸರ್ವೈವಲ್ಗೆ ಏನು ಬೇಕು? ನಂತರ ಈ ಓಲ್ ಫ್ಯಾಕ್ಟ್ರಿ ಲೋಬ್ಸ್ ಎಲ್ಲ ಬಂದಿದೆ. ಇದು ಸ್ಮೆಲ್ನ ಕಂಡುಹಿಡಿಯೋಕ್ಕೆ. ಸ್ಮೆಲ್ಲಲ್ಲೇ ಇದು ಒಳ್ಳೆ ಆಹಾರನಾ ಇಲ್ವಾ, ಪಾಯ್ಸನಸ್ಸಾ, ಇದು ತಿಂದರೆ ಬದುಕ್ತೀವಾ ಇಲ್ವಾ, ಈ ರೀತಿಯ ವಿಷಯಗಳನ್ನ ತಿಳ್ಕೊಳ್ಬೋದು. ಇದೇ ಸರ್ವೈವಲ್ಗೆ ತುಂಬ ಇಂಪಾರ್ಟೆಂಟ್ ಅನ್ನೋದ್ರಿಂದ ಆವಾಗ ಅದು ಮಾತ್ರನೇ ಇದ್ದಿದೆ. ಆದರೆ ಅವಾಗಲಿಂದ ನಮ್ಮ ಸರ್ವೈವಲ್ನ ಬೆಟರ್ ಮಾಡ್ಕೊಳ್ಳೋಕ್ಕೋಸ್ಕರ ತುಂಬ ವಿಷಯಗಳು ಡೆವಲಪ್ ಆಗ್ತಾ ಬಂದಿದೆ. ಆದರೆ ಇದರಲ್ಲಿ ಈ ನಿಯೋಕಾರ್ಟೆಕ್ಸ್ ಥಿಂಕಿಂಗ್ ಬ್ರೈನ್ ಅನ್ನೋದು ತುಂಬ ಲೇಟೆಸ್ಟಾಗಿ ಬಂದಂಥ ಒಂದು ವಿಷಯನೇ. ಹಲವು ಮಿಲಿಯನ್ ಇಯರ್ಸ್ನ ನಂತರ ಬಂದಂಥ ವಿಷಯನೇ. ಅದಕ್ಕೆಲ್ಲ ಮುಂಚೆ ಎಮೋಷನ್ಸೇ ಇದ್ದಿದೆ. ಅದು ಏನು, ಯಾವುದು ಅಂತ ಥಿಂಕ್ ಮಾಡೋದೇ ನಮ್ಮ ಥಿಂಕಿಂಗ್ ಬ್ರೈನ್. ಅದು ತುಂಬ ಲೇಟರ್ ಸ್ಟೇಜಲ್ಲಿ ಡೆವಲಪ್ ಆಗಿರೋದ್ರಿಂದ ತುಂಬ ಟೈಮ್ಸಲ್ಲಿ ನಮ್ಮ ಲೈಫಲ್ಲಾಗೋ ಇನ್ಸಿಡೆಂಟ್ಸ್ಗೆ ಎಮೋಷ್ನಲ್ ಆಗಿಯೇ ನಾವು ರಿಯಾಕ್ಟ್ ಮಾಡ್ತೀವಿ. ನಂತರ ಥಿಂಕಿಂಗ್ ಬ್ರೈನ್ನ ಯೂಸ್ ಮಾಡೋದೆಲ್ಲ ಸ್ವಲ್ಪ ಲೇಟರ್ ಸ್ಟೇಜಲ್ಲೇ ಆಗೋದು. ಆದರೆ ಮೊದಲು ಯಾಕೆ ಈ ಎಮೋಷನ್ಸ್ ಎಲ್ಲ ಬರ್ತಿದೆ? ಇನ್ನು ಬ್ರೈನ್ನ ಬಗ್ಗೆ ಬೇಸಿಕ್ಕಾಗಿ ನೋಡಿದ್ರೆ ನಮ್ಮ ಬ್ರೈನಲ್ಲಿ ಕೆಲವು ಕನೆಕ್ಷನ್ಸ್ ಎಲ್ಲ ಇರುತ್ತಲ್ಲ, ಆ ಕನೆಕ್ಷನ್ಸ್ನ ಅನಿಮಲ್ಸಲ್ಲಿ ತಗೊಂಡ್ರೆ ಅಷ್ಟೆಲ್ಲ ಆಪ್ಷನ್ಸ್ ಇರಲ್ವಂತೆ. ಲೈಕ್ 911ಗೆ ಕಾಲ್ ಮಾಡೋಣ, ಏನಾದರೂ ಎಮರ್ಜೆನ್ಸಿ ಇದ್ದರೆ ಅನ್ನೋ ರೀತಿ ಎಲ್ಲ ಇರಲ್ಲ. ಒಂದು ಡೇಂಜರ್ ಬರ್ತಿದೆ ಅಂದರೆ ಓಡೋಣವಾ ಇಲ್ಲ ಅಟ್ಯಾಕ್ ಮಾಡೋಣವಾ ಅನ್ನೋ ಬೇಸಿಕ್ ವಿಷಯಗಳು ಮಾತ್ರನೇ ಇರುತ್ತೆ. ಆದರೆ ಹ್ಯೂಮನ್ ಬ್ರೈನ್ಗೆ ಈ ನಿಯೋಕಾರ್ಟೆಕ್ಸ್ ಎಲ್ಲ ಡೆವಲಪ್ ಆದಮೇಲೆ ತುಂಬ ಆಪ್ಷನ್ಸ್ ಇದೆ. ಇದನ್ನು ಸಡನ್ನಾಗಿ ಏನೋ ಒಂದು ವಿಷಯ ನಡೆಯುತ್ತೆ. ಸೊ ತಕ್ಷಣ ಎರಡು ಕಡೆ ಕನೆಕ್ಷನ್ಸ್ ಹೋಗೋಕ್ಕಾಗುತ್ತೆ. ಒಂದು ಅಮಿಗ್ಡಲಾಗೆ ಡೈರೆಕ್ಟಾಗಿ ಹೋಗೋದು, ಇನ್ನೊಂದು ನಿಯೋಕಾರ್ಟೆಕ್ಸ್ಗೆ ಹೋಗೋದು. ಅದರಲ್ಲಿ ತಕ್ಷಣ ಹೋಗೋದು ಅಮಿಗ್ಡಲಾಗೆ ಅಂತೆ. ಅಮಿಗ್ಡಲಾನೇ ನಮ್ಮ ಎಮೋಷನ್ಸ್ನೆಲ್ಲ ಇಟ್ಕೊಳ್ಳೋ ಒಂದು ಸ್ಟೋರ್ ಹೌಸ್ನ ಹಾಗೆ. ಸೊ ಹೇಗೆ ಅಂದರೆ, ಇದಕ್ಕೆ ಮುಂಚೆ ಈ ರೀತಿ ಆದಾಗ ಏನು ಎಮೋಷನ್ ಇತ್ತು, ಇವಾಗ ಅದೇ ವಿಷಯ ಆಗೋವಾಗ ಈ ಎಮೋಷನ್ಸ್ನ ಮತ್ತೆ ತೊಗೊಂಡು ಬರಬೇಕು ಅನ್ನೋ ಕೆಲಸನ ಅದು ಮಾಡುತ್ತೆ. ಲೈಕ್ ಲಾಸ್ಟ್ ಟೈಮ್ ಅವರು ಹೊಡೆದಾಗ ನೋವಾಯಿತು, ಸೊ ಈ ಸರಿ ಅವರು ಹೊಡೆಯೋಕ್ಕೆ ಮುಂಚೆ ನಾವು ಅದನ್ನ ಸ್ಟಾಪ್ ಮಾಡಬೇಕು, ಇಲ್ಲಾಂದರೆ ಅಲ್ಲಿಂದ ಓಡೋಗಬೇಕು. ಈ ರೀತಿಯ ವಿಷಯಗಳನ್ನ ಅಮಿಗ್ಡೆಲ್ಲ ಸ್ಟೋರ್ ಮಾಡಿ ಇಡುತ್ತೆ. ಅನ್ನೋದ್ರಿಂದ ಇಮಿಡಿಯೇಟಾಗಿ ಒಬ್ಬರು ಹೊಡೆಯೋಕ್ಕೆ ಬರೋವಾಗ ಯಾಕೆ ಇವರು ಹೊಡಿತಾರೆ, ಇವರು ಹೊಡೆದ್ರೆ ನೋವಾಗುತ್ತಾ ಇಲ್ವಾ ಅಂತ ನಿಯೋಕಾರ್ಟೆಕ್ಸ್ ಅಂದರೆ ಥಿಂಕಿಂಗ್ ಬ್ರೈನ್ ಅದನ್ನೆಲ್ಲ ಥಿಂಕ್ ಮಾಡೋಕ್ಕೆ ಬಿಡದೆ ಅಮಿಗ್ಡೆಲ್ಲ ಅದನ್ನು ಹೈಜಾಕ್ ಮಾಡಿಬಿಡುತ್ತಂತೆ. ಒಂದು ಎಮರ್ಜೆನ್ಸಿ ಕಾಲ್ ಹಾಗೆ ರೆಡಿಯಾಗಿರುತ್ತೆ. ಸೊ ಇದೆಲ್ಲ ನಮ್ಮ ಬ್ರೈನ್ ಒಳಗೆ ಆಗುವಂಥ ವಿಷಯಗಳು. ಇದರಲ್ಲಿ ಯಾವ ಎಮೋಷನ್ ಹೇಗೆ ಮಾಡ್ತಿದೆ? ಮೊದಲು ಕೋಪ. ಸರಿಯಾಗಿ ನಮಗೆ ಕೋಪ ಬರುತ್ತಲ್ಲ, ಸೊ ಕೋಪ ಬಂದ ಕೂಡಲೇ ಏನು ಮಾಡುತ್ತೆ ಅಂದರೆ ಇರೋ ಎಲ್ಲ ಬ್ಲಡ್ ನಮ್ಮ ಕೈಗೆ ಸಪ್ಲೈ ಆಗೋ ಹಾಗೆ ಅಮಿಗ್ಡಲ ಆರ್ಡರ್ ಕೊಡುತ್ತಂತೆ. ಹೇಯ್, ಎಲ್ಲ ಬ್ಲಡ್ ಸೆಲ್ಸ್ ಅಲ್ಲಿಗೆ ಹೋಗಿ ಅಂತ. ಯಾಕೆ ಅಂದರೆ ನಮ್ಮನ್ನ ಕಂಟ್ರೋಲ್ ಮಾಡೋಕ್ಕೆ ಇಲ್ಲ ಅಟ್ಯಾಕ್ ಮಾಡೋಕ್ಕೆ. ನೆಕ್ಸ್ಟ್ ಎಮೋಷನ್ ಭಯ. ಈ ಭಯ ಆದಾಗ ಎಲ್ಲ ಬ್ಲಡ್ ಫ್ಲೋನ ಕಾಲ್ಗೆ ಕಳಿಸುತ್ತೆ. ಸೊ ಕಾಲ್ಗೆ ಯಾಕೆ ಕಳಿಸ್ತಿದೆ ಅಂದರೆ ನೀವು ಭಯ ಪಡ್ತಿದ್ದೀರಾ. ನಂತರ ನಿಯೋಕಾರ್ಟೆಕ್ಸ್ ನೀನು ಯಾಕೆ ಭಯ ಪಡ್ತಿದ್ಯಾ, ಆ ಭಯನ ಫೇಸ್ ಮಾಡು ಅಂತ ಥಿಂಕ್ ಮಾಡೋಕ್ಕೆ ಬಿಡದೆ ಅಮಿಗ್ಡಲ ಕಾಲ್ಗೆ ಫುಲ್ ಬ್ಲಡ್ನ ಫ್ಲೋ ಕೊಡಿ, ಅಲ್ಲಿಂದ ಅವರು ಓಡಬೇಕು ಅನ್ನೋ ರೀತಿ ಇದು ಮಾಡುತ್ತೆ. ಇನ್ನು ಲವ್ಗೆ ಅವರು ಏನು ಹೇಳ್ತಿದ್ದಾರೆ ಅಂದರೆ, ಒಬ್ಬ ಅನ್ನೋನ್ ಪರ್ಸನ್ ನಮ್ಮ ಹತ್ರ ಒಂದನ್ನು ಹೇಳೋವಾಗ ಅದನ್ನು ನಂಬಬೋದಾ ಬೇಡವಾ ಅಂತ ಭಯ ಇರುತ್ತಲ್ಲ, ಅದೇ ನಮಗೆ ತುಂಬ ಗೊತ್ತಿರೋ ಇಲ್ಲ ಲವ್ಡ್ ಪರ್ಸನ್ ಒಂದನ್ನು ಹೇಳೋವಾಗ ನಾವು ಕೋಆಪ್ರೇಟ್ ಮಾಡ್ತೀವಿ. ಸೊ ಈ ಕೋಆಪರೇಷನ್ ನಂತರ ನಾವು ಭಯದಲ್ಲಿದ್ದರೆ ಒಂದು ಕಾಮ್ನೆಸ್ ಬರೋದು, ಇದೆಲ್ಲ ಲವ್ ಇರೋ ಜಾಗದಲ್ಲಿ ಆಗುತ್ತಂತೆ. ಸೊ ಪ್ರತಿಯೊಂದು ಎಮೋಷನ್ಸ್ನು ನಮ್ಮ ಸರ್ವೈವಲ್ಗೋಸ್ಕರ ಉಂಟಾದ ವಿಷಯ. ಇದರಲ್ಲಿ ಈ ಎಮೋಷನ್ಸ್ನೆಲ್ಲ ನಮಗೆ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋದನ್ನು ಇವರು ಮೊದಲೇ ಹೇಳಿದ್ರಲ್ಲ, ಒಂದು ವಿಷಯ ಇದೆ. ಯಾರೋ ಏನೋ ಹೇಳಿದ್ರು, ಸೊ ನಮಗೆ ಹರ್ಟ್ ಆಗುತ್ತೆ. ಇನ್ನೊಂದು ಹೇಳ್ತಾರೆ, ನಮಗೆ ಕೋಪ ಬರುತ್ತೆ. ಇಲ್ಲ ಏನೋ ಒಂದು ಲಾಸ್ ಆಗ್ತಿದೆ ಅಂದರೆ ಅದನ್ನು ನಮಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಸ್ಯಾಡ್ನೆಸ್ ಇದೆಲ್ಲ ಖಂಡಿತ ಆಗುತ್ತೆ, ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಆದರೆ ಆ ಕೋಪನೋ ಬೇಜಾರೋ ಇಲ್ಲ ಸ್ಯಾಡ್ನೆಸ್ಸೋ ಅದು ಎಷ್ಟು ಸಮಯ ಇರ್ಬೋದು ಅನ್ನೋದನ್ನು ನಮಗೆ ಕಂಟ್ರೋಲ್ ಮಾಡೋಕ್ಕಾಗುತ್ತೆ. ಅದನ್ನೇ ಎಮೋಷ್ನಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ. ಸೊ ಈ ಎಮೋಷನ್ಸ್ನ ನಾವು ಹೇಗೆ ಕಂಟ್ರೋಲ್ ಮಾಡೋದು?
ಫಾರ್ಚುನೇಟ್ಲಿ ಇಲ್ಲ ಅನ್ಫಾರ್ಚುನೇಟ್ಲಿ ನಮ್ಮ ಪ್ರಪಂಚ ಹೇಗೆ ಡಿಸೈನ್ ಮಾಡಲ್ಪಟ್ಟಿದೆ, ಯಾರು ಲೀಡ್ ಮಾಡ್ತಿದ್ದಾರೆ, ಏನನ್ನು ಇಕ್ಕಿ ನಮ್ಮ ವ್ಯಾಲ್ಯೂನ ಹೇಳ್ತಾರೆ ಅಂದರೆ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ ನಮ್ಮ ಎಜುಕೇಷನ್ನ ಇಕ್ಕಿನೇ ಇವರು ಇದನ್ನು ಕಂಪ್ಲೀಟ್ ಮಾಡಿದ್ದಾರೆ, ಇಷ್ಟು ಓದಿದ್ದಾರೆ, ಇಷ್ಟು ಸಂಪಾದನೆ ಮಾಡ್ತಿದ್ದಾರೆ, ಕಾರ್ ಇಟ್ಕೊಂಡಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಸೊ ಆ ಕಾರ್ನ ಇಟ್ಕೊಂಡಿರೋರು ಆ ಕಾರ್ನ ಹೇಗೆ ಹ್ಯಾಂಡಲ್ ಮಾಡ್ತಿದ್ದಾರೆ, ಅವ್ರ ಮನೇನ ಹೇಗೆ ಮೇಂಟೈನ್ ಮಾಡ್ತಿದ್ದಾರೆ, ಅವರ ಫ್ಯಾಮಿಲಿನ ಹೇಗೆ ಟ್ರೀಟ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಒಂದು ಕ್ವಾಲಿಫಿಕೇಷನ್ ಅನ್ನೋದೇನು ಇಲ್ಲ. ಸೊ ನೀವು MBBSನ ಕಂಪ್ಲೀಟ್ ಮಾಡಿದರೆ ನಿಮ್ಮನ್ನ ಡಾಕ್ಟರ್ ಅಂತಾರೆ. ಅದೇ ರೀತಿ ನಿಮಗೆ ಒಳ್ಳೆ ಎಮೋಷ್ನಲ್ ಇಂಟೆಲಿಜೆನ್ಸ್ ಇದೆ ಅಂದರೆ ಅದಕ್ಕೆ ಅಂತ ಒಂದು ಹೆಸರಿಲ್ಲ. ಬಟ್ ನಮ್ಮ ಬೆಟರ್ ಸರ್ವೈವಲ್ಗೋಸ್ಕರ ಆ್ಯಂಡ್ ಈ ಪ್ರಪಂಚದ ಬೆಟರ್ಮೆಂಟ್ಗೋಸ್ಕರ ಎಮೋಷ್ನಲ್ ಇಂಟೆಲಿಜೆನ್ಸ್ ತುಂಬ ತುಂಬ ಮುಖ್ಯ ಅಂತ ಹೇಳ್ತಿದ್ದಾರೆ. ಸೊ ಇದು ವೀಕ್ ಆಗಿರೋ ಟೈಮಲ್ಲಿ ಏನು ನಡೆಯುತ್ತೆ ಅಂದರೆ ನಾವು ಕರೆಕ್ಟಾಗಿರೋ ಜಾಬ್ನ ಚೂಸ್ ಮಾಡ್ತೀವ, ಇಲ್ಲ ಒಳ್ಳೆ ಜಾಬ್ ಸಿಕ್ಕಿದ್ರೆ ಅದನ್ನು ಸರಿಯಾಗಿ ನಾವು ಹ್ಯಾಂಡಲ್ ಮಾಡ್ತೀವ, ಲೈಫ್ ಪಾರ್ಟ್ನರ್ನ ಸರಿಯಾಗಿ ಚೂಸ್ ಮಾಡ್ತೀವ, ಇಲ್ಲ ನಮಗೆ ಸೂಪರ್ ಆದ ಲೈಫ್ ಪಾರ್ಟ್ನರ್ ಸಿಗ್ತಾರೆ ಆದರೆ ರಿಲೇಷನ್ಶಿಪ್ನ ನಾವು ಸರಿಯಾಗಿ ಇಟ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಏನು ಪ್ರಯೋಜನ ಇದೆ? ಸಪೋಸ್ ನಮ್ಮ ಲೈಫ್ ಪಾರ್ಟ್ನರ್ ತುಂಬ ಇಂಟೆಲಿಜೆಂಟ್ ಪರ್ಸನ್, ಎಲ್ಲದ್ರ ಬಗ್ಗೆ ನಾಲೆಡ್ಜ್ ಇದೆ, ತುಂಬ ರಿಚ್ ಇದ್ದಾರೆ, ಎಲ್ಲನೂ ಗೊತ್ತಿದೆ, ಅದೆಲ್ಲ ಇದ್ರೂ ಸಪೋಸ್ ನಾವು ಸ್ಯಾಡ್ ಆಗಿರೋವಾಗ ನಮ್ಮನ್ನ ಅವರು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಅದು ಎಷ್ಟು ಕಷ್ಟಕರವಾಗಿರುತ್ತೆ. ಈ ರೀತಿ ಒಬ್ಬರು ಇಬ್ಬರು ಅಲ್ಲ, ಈ ಪ್ರಪಂಚದಲ್ಲಿರೋರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಇತ್ತಂದರೆ ಈ ಪ್ರಪಂಚ ಒಂದು ಬೆಟರ್ ಪ್ಲೇಸ್ ಆಗಿರಲ್ಲ ಅನ್ನೋ ವಿಧದಲ್ಲಿ ಎಮೋಷ್ನಲ್ ಇಂಟೆಲಿಜೆನ್ಸ್ ತುಂಬಾ ಮುಖ್ಯ ಅಂತ ಆಥರ್ ಹೇಳ್ತಿದ್ದಾರೆ. ಅದನ್ನು ಈಗಿನ ಕಾಲದಲ್ಲಿ ಫ್ಯಾಮಿಲೀಸ್ ಎಲ್ಲ ತುಂಬ ಕ್ಲೋಸ್ ಆದ ಫ್ಯಾಮಿಲಿ ಮಾತ್ರನೇ ಇದೆ, ಪೇರೆಂಟ್ಸ್ ಅವೈಲೇಬಲ್ ಆಗಿರಲ್ಲ, ಜಾಯಿಂಟ್ ಫ್ಯಾಮಿಲಿ ಇರಲ್ಲ. ಈ ರೀತಿ ಹಲವು ಕಡೆ ಚೈಲ್ಡ್ಹುಡ್ ಡೇಸಲ್ಲಿ ನಾವು ಇನ್ನೊಬ್ಬರನ್ನ ನೋಡಿ ಕಲಿಯೋ ವಿಷಯಗಳನ್ನೇ ನಾವು ಲೈಫ್ ಲಾಂಗ್ ಫಾಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಸ್ಯಾಡ್ ಆಗಿದ್ದಾಗ ಚಿಕ್ಕ ವಯಸ್ಸಲ್ಲಿ ನನ್ನ ಹೇಗೆ ನೋಡಿಕೊಂಡ್ರು ಅನ್ನೋದ್ರ ಮೇಲೇ ಫ್ಯೂಚರಲ್ಲಿ ಇನ್ನೊಬ್ಬರು ಸ್ಯಾಡ್ ಆಗಿರೋವಾಗ ನಾನು ಏನು ಮಾಡಬೇಕು ಅನ್ನೋದನ್ನು ಕಲ್ತ್ಕೊಳ್ತೀವಂತೆ. ಸೊ ಈ ರೀತಿ ಮನೇಲಿ ಚಿಕ್ಕ ವಯಸ್ಸಲ್ಲಿ ಆಗೋ ಎಲ್ಲ ವಿಷಯಗಳನ್ನೂ ಎಮೋಷನ್ಸ್ನ ಮೂಲಕ ಮಕ್ಕಳು ಕಲಿಯೋದೇ ಅವರ ಲೈಫಲ್ಲಿ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂತೆ. ಸೊ ಹೇಗೆ ಆ ಎಮೋಷನ್ನ ಅರ್ಥ ಮಾಡ್ಕೊಳ್ಳೋದು ಆ್ಯಂಡ್ ಹ್ಯಾಂಡಲ್ ಮಾಡೋದು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.